ಇನ್ನು ಈಗ ಬಿಜೆಪಿ ಮನೆಯ ಕಥೆಯನ್ನು ಹೇಳ್ತೀನಿ. ನಿನ್ನೆ RSS ಮತ್ತು ಬಿಜೆಪಿ ನಾಯಕರ ಒಂದು ವಿಶೇಷವಾದಂಥ ಸಮನ್ವಯ ಸಭೆ ನಡೆಯಿತು. ಎಲ್ಲ ಬಿಜೆಪಿಯ ಹಿರಿಯ ನಾಯಕರು, RSSನ ಹಿರಿಯರು ಎಲ್ಲರೂ ಕೂಡ ಈ ಸಭೆಯಲ್ಲಿದ್ದರು. ಬಿಜೆಪಿಯ ಸುಮಾರು 40ಕ್ಕೂ ಹೆಚ್ಚು ನಾಯಕರನ್ನು ಆ ಸಭೆಗೆ ಆಹ್ವಾನವನ್ನು ಮಾಡಲಾಗಿತ್ತು. ಇನ್ಫ್ಯಾಕ್ಟ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಎಲ್ಲ ಇತರ ನಾಯಕರು ಕೂಡ ಇದ್ದರು. ಈ ಒಂದು ಸಭೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಅಸಮಾಧಾನ ಹೊರಹಾಕೋಕ್ಕೆ ಏರ್ಪಡಿಸಿದಂತೆ ಕಾಣ್ತಾ ಇತ್ತು. ಇನ್ನೊಂದು ಕಡೆ ವಿಜಯೇಂದ್ರ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಪಷ್ಟವಾದಂಥ ಮಾತುಗಳನ್ನು ಹಿರಿಯರಿಗೆ ಹೇಳಿದ್ರು. ನಾನು ಎಲ್ಲರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ರೆಡಿ ಇದ್ದೀನಿ, ಆದರೆ ಯಾರೂ ಬರ್ತಾ ಇಲ್ಲ ಅನ್ನುವಂಥ ಮಾತನ್ನು ಇದೇ ವೇಳೆ ಹೇಳಿದ್ರು. ಆದರೆ ಹಿರಿಯ ನಾಯಕರ ವಾದವೇ ಬೇರೆ ಆಗಿತ್ತು. ಹಾಗಾದರೆ ನಿನ್ನೆಯ ಸಭೆಯಲ್ಲಿ ಏನಾಯಿತು ಅದರ ಇನ್ಸ್ಟಾ ಸ್ಟೋರಿಯನ್ನು ಹೇಳ್ತೀನಿ ನೋಡಿ. ಏನು ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾ ಅದಕ್ಕೆ ಬದ್ಧ ಇರುತ್ತೆ ನಾವು ನಿನ್ನೆ ಹೇಳಿದ್ದೀವಿ. ಇವತ್ತು ಕಂಪ್ಲೇಂಟ್ ಅನ್ನು ದಾಖಲಿಸಿದ್ದೇವೆ, ಹೋರಾಟವನ್ನು ಕೈಗೆತ್ತಿದ್ದೇವೆ. ಬಿಜೆಪಿ ಮನೆಯೊಳಗಿನ ಕಿಚ್ಚು ಹೈಕಮಾಂಡ್ ವರೆಗೂ ಹೋಗಿತ್ತು. ವಿಜಯೇಂದ್ರ ನಾಯಕತ್ವವನ್ನೇ ವಿರೋಧಿಸಿ ಬಿಜೆಪಿಯ ಕೆಲ ನಾಯಕರು ಸಮರ ಸಾರಿದ್ರು. ಇದರ ಬೆನ್ನಲ್ಲೇ ಅಸಮಾಧಾನ ಶಮನಕ್ಕೆ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಬಿಜೆಪಿ RSS ಸಮನ್ವಯ ಸಭೆಯಲ್ಲೇ ನೇರ ಆರೋಪಗಳೇ ನಡೆದು ಹೋಗಿದೆ. ಈ ಬಗ್ಗೆ TV9ಗೆ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಸಭೆಯಲ್ಲಿ ತಮ್ಮ ಅಸಮಾಧಾನ ತೋರ್ಪಡಿಸೋಕೆ ಸಿದ್ಧರಾಗಿಯೇ ಬಂದಿದ್ದ ನಾಯಕರು PY ವಿಜಯೇಂದ್ರ ವಿರುದ್ಧ ಕೆಂಡ ಕಾರಿದ್ದಾರೆ. RSS ಮುಖಂಡರ ಸಮ್ಮುಖದಲ್ಲೇ ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಾಸಕ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಪ್ರತಾಪ್ ಸಿಂಹ ಅಂತೂ ವಿಜಯೇಂದ್ರ ಕಾರ್ಯವೈಖರಿ ವಿರುದ್ಧದ ತಮ್ಮ ಅಸಮಾಧಾನವನ್ನ ನೇರ ಮಾತುಗಳಲ್ಲೇ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಧ್ವನಿ ಹೊರಬಿದ್ದಿದೆ. ಇದು ಮೊದಲ ಪೂರ್ವ ನಿಗದಿತ ಆಗಿತ್ತು. ಇದು ರಾಜ್ಯಪಾಲರ ಅಪಾಯಿಂಟ್ಮೆಂಟ್ ಮೊದಲ ಫಿಕ್ಸ್ ಆಗಿತ್ತು. ನಿನ್ನೆ ಏನು ಸಭೆ ನಡೀತಲ್ಲ, ನಡೆದ ಮ್ಯಾಗ ಏನು ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾ ಅದಕ್ಕೆ ಬದ್ಧ ಇರುತ್ತೆ ನಾವು ನಿನ್ನೆ ಹೇಳಿದ್ದೀವಿ. ಬಿಜೆಪಿ ನಾಯಕರ ಆಕ್ಷೇಪ, ಅಸಮಾಧಾನ, ಕೋಪದ ಮಾತುಗಳನ್ನ ಕೇಳಿಸಿಕೊಂಡ RSS ನಾಯಕರು ಯಾವುದೇ ಏಕಪಕ್ಷೀಯವಾಗಿ ತೀರ್ಮಾನಗಳನ್ನ ಮಾಡದೆ ಸಾಮೂಹಿಕ ತೀರ್ಮಾನಗಳಲ್ಲಿ ಹೋಗುವಂತೆ ನಿರ್ದೇಶನ ನೀಡಿದ್ದಾರೆ. ಎಲ್ಲವನ್ನ ಹೈಕಮಾಂಡ್ ಕೇಳಿಕೊಂಡು ನಿರ್ಧಾರ ಮಾಡೋದಾದ್ರೆ ಕಾರ್ಯಕರ್ತರು ಯಾಕೆ ಬೇಕು ಎಂದು ಪ್ರಶ್ನಿಸಿರುವ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪಾದಯಾತ್ರೆ ವಿಚಾರದಲ್ಲಿ ಹೈಕಮಾಂಡ್ ಸೂಚಿಸಲಿದೆ ಎಂದು ನಿರ್ದೇಶನ ಮಾಡಿದ್ದಾರೆ. ಇದೇ ವೇಳೆ ತಮ್ಮ ವಿರುದ್ಧದ ಆರೋಪಗಳಿಗೆ ಸಭೆಯಲ್ಲೇ ಉತ್ತರಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ತಾವು ಯಾವುದೇ ಏಕಪಕ್ಷೀಯ ತೀರ್ಮಾನ ಮಾಡಿಲ್ಲ, ಹೈಕಮಾಂಡ್ ಮತ್ತು ಸಂಘದ ವರಿಷ್ಠರ ಜೊತೆ ಚರ್ಚಿಸಿಯೇ ತೀರ್ಮಾನ ಮಾಡಿದ್ದೇನೆ ಎಂದು ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ. ನಿನ್ನೆ ಸಮನ್ವಯ ಸಭೆ ನಡೆದಿದ್ರೆ ಇಂದು ಬೆಳಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ದೆಹಲಿಗೆ ಹಾರಿದ್ದಾರೆ. ಇದ್ದ ವಾಲ್ಮೀಕಿ ಪಾದಯಾತ್ರೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಎಂಬ ಸೂಚನೆ ಬೆನ್ನಲ್ಲೇ ವಿಜಯೇಂದ್ರ ವಿರುದ್ಧದ ಅಸಮಾಧಾನಿತ ಬಿಜೆಪಿ ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿನ ಅವ್ಯವಹಾರದ ಹಣ ಚುನಾವಣೆಗೆ ಬಳಕೆಯಾಗಿರೋದ್ರಿಂದ ಬಳ್ಳಾರಿ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರಗಳ ಚುನಾವಣೆಯನ್ನ ರದ್ದುಗೊಳಿಸಬೇಕು ಎಂದು ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಆದರೆ ಬಿಜೆಪಿ ವತಿಯಿಂದಲೇ ನಡೆದ ರಾಜಭವನ ಭೇಟಿ ವೇಳೆ ರಾಜ್ಯಾಧ್ಯಕ್ಷರಾಗಲಿ, ವಿಪಕ್ಷ ನಾಯಕರಾಗಲಿ, ರಾಜ್ಯ ಪದಾಧಿಕಾರಿಗಳಾಗಲಿ ಯಾರೂ ಉಪಸ್ಥಿತರಿರಲಿಲ್ಲ. ರಾಜ್ಯ ನಾಯಕತ್ವದ ವಿರುದ್ಧ ಸಿಡಿದೆದ್ದ ತಂಡದ ಸದಸ್ಯರೇ ಇದ್ದರು ಎಂಬುದು ಗಮನಾರ್ಹ. ಮತ್ತೊಂದೆಡೆ ನಾಗಮಂಗಲ ಗಲಾಟೆ ಸಂಬಂಧ ನಿನ್ನೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್ ನೇತೃತ್ವದ ಬಿಜೆಪಿ ನಿಯೋಗ ಸ್ಥಳಕ್ಕೆ ಭೇಟಿ ನೀಡಿತ್ತು. ಇಂದು ಪಕ್ಷದ ವತಿಯಿಂದ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿ ರಚಿಸಲಾಗಿದೆ. ಇದರ ಮಧ್ಯೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿಯ ಮತ್ತೊಂದು ನಿಯೋಗ ನಾಗಮಂಗಲಕ್ಕೆ ಭೇಟಿ ನೀಡಿದೆ. ನಿನ್ನೆ ಮನಸ್ಸಿನಲ್ಲಿದ್ದ ಕೋಪವನ್ನೆಲ್ಲ ತೀರಿಸಿಕೊಂಡ ಕಾರಣಕ್ಕೋ ಏನೋ ಯತ್ನಾಳ್ ಟೀಮ್ ಇಂದು ನಮ್ಮದು ಬಿಜೆಪಿ, ನಮ್ಮಲ್ಲಿ ಭಿನ್ನಮತವೇ ಇಲ್ಲ ಎಂದೆಲ್ಲ ಹೇಳಿಕೊಳ್ತಿದ್ದಾರೆ. ಆದರೆ ರಾಜ್ಯ ಬಿಜೆಪಿಯಲ್ಲಿ ಎಷ್ಟು ದಿನ ಈ ಒಗ್ಗಟ್ಟು ವ್ಯಾಲಿಡಿಟಿ ಹೊಂದಿರುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ವೇಳೆ ವಾಲ್ಮೀಕಿ ಪಾದಯಾತ್ರೆ ವಿಚಾರದಲ್ಲಿ ಮತ್ತೆ ಸಣ್ಣ ವ್ಯತ್ಯಾಸವಾದರೂ ಕೂಡ ಇಂದಿನ ಒಗ್ಗಟ್ಟಿನ ಮಾತುಗಳ ಜಾಗವನ್ನು ಹಿಂದಿನ ತೀಕ್ಷ್ಣ ಮಾತುಗಳೇ ಆಕ್ರಮಿಸಿಕೊಳ್ಳಬಹುದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.